good morning everyone. Welcome to my channel Pranovinu Vlogs. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಟೊಮೆಟೊ ರೈಸ್ ಮಾಡಿದ್ದೆ ಅಂತ. ಐ ಮೀನ್ 2 days ಬಿಫೋರು. ಇವತ್ತು ಮಾಡ್ತಾ ಇರೋದು ಗ್ರೀನ್ ಪೀಸ್ ಪಲಾವ್. ಕಂಪ್ಲೀಟ್ ವಿಡಿಯೋನ ಐ ಹೋಪ್ ನೀವು ನೋಡಿದಾರೆ ಅಂದ್ಕೊತೀನಿ ಲಾಸ್ಟ್ ವೀಕಲ್ಲಿ. ಅದಾದಮೇಲೆ ನಾನು ಏನು ವೀಕ್ಲಿ ಅಟ್ಲೀಸ್ಟ್ 7 daysಗೆ ನಾಟ್ 7 days ಸ್ಯಾಟರ್ಡೇ ಏನೂ ಇರಲ್ಲ. ಸೊ ಮಂಡೇ ಟು ಫ್ರೈಡೇ ಡೈಲಿ ಒಂದೊಂದು ರೈಸ್ ಮಾಡ್ತಾಯಿರ್ತೀನಿ. ನೀವು ಯಾವ ಥರ ರೈಸ್ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಟ್ರೈ ಮಾಡ್ತೀನಿ. ನಾನು ರೀಸೆಂಟಾಗಿ ಓಪನ್ ಮಾಡಿದ್ದೀನಲ್ವ ಯೂಟ್ಯೂಬ್ ಚಾನಲ್ನ. ಸೊ ಈಗ ಅನ್ನಿಸ್ತಾ ಇದೆ ನನಗೆ ಯಾಕೆ ನಾನು ಅಟ್ಲೀಸ್ಟ್ 2 years ಮುಂಚೆನೇ ನಾನು ಸ್ಟಾರ್ಟ್ ಮಾಡಲಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಂತ. ಏನೋ ಅಟ್ಲೀಸ್ಟ್ ನಮಗೆ ಗೊತ್ತಿಲ್ಲ ನಂಗೆ ಸಬ್ಸ್ಕ್ರೈಬರ್ ಅದೆಲ್ಲ ಫಾಸ್ಟಾಗಿ ಆಗುತ್ತೋ ಇಲ್ಲೋ ಅಂತ. ಬಟ್ ಏನೇ ಇದ್ರೂ ನಮ್ಮ ವೀಡಿಯೋಸ್ನು ಅಟ್ಲೀಸ್ಟ್ ನಾವು ಇನ್ನು 3 years ಆದಮೇಲೆ ನಾವು ಹಿಂದ್ಗಡೆ ನೋಡಬೇಕಂತಂದರೆ ಎಲ್ಲಿ ನಾವು ಸ್ಟೋರ್ ಮಾಡ್ಕೊಳಕ್ಕಂತೂ ಆಗಂಗಿಲ್ಲ ಇಷ್ಟು ವೀಡಿಯೋಸ್ನ. ಸೊ ನೆನಪಿಗೋಸ್ಕರ ಮಾಡ್ಬೋದು. ಈ ಮುಂದಿಂದಾದರೂ ಅಟ್ಲೀಸ್ಟ್ ಮಿಸ್ ಮಾಡ್ಕೋಬಾರ್ದು ಅಂತ ಫೈನಲಿ ಡಿಸೈಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸು ಆದಷ್ಟು ವೀಕ್ಲಿ 4 days ಆದರೂ ಪೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಬೆಳಗ್ಗೆ 5:40ಇಂದ ಮ್ಯಾಕ್ಸ್ 8:30 to 9 ಎಷ್ಟು ಬೇಗ ಟೈಮ್ ಹೋಗುತ್ತಂತ ಗೊತ್ತಾಗಿಲ್ಲ. ಅದಕ್ಕೆ ಏನೇನು ಬೇಕೋ ಅದೆಲ್ಲ ರಾತ್ರಿಯೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿ ನೆಕ್ಸ್ಟ್ ಡೇ ಅಂದರೆ ನಾನು ಪ್ರಿಪೇರ್ ಆಗಿರ್ತೀನಿ ಮಾಡ್ಕೊಳ್ಳಿಕ್ಕೆ. ಅಂದರೆ ಫಾಸ್ಟಾಗಿ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಯೋಚನೆ ಮಾಡಿದಂದರೆ ಮುಗೋದೇ ಹೋಗ್ಬಿಡುತ್ತೆ. ಫುಲ್ ವೀಡಿಯೋ ಕಂಪ್ಲೀಟಾಗಿ ನೋಡಿ, ಯಾವುದೇ ಥರ ಸ್ಕಿಪ್ ಮಾಡಬೇಡಿ. ಪ್ಲೀಸ್ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಎನರ್ಜಿ ಡ್ರಿಂಕ್ ಮಾಡ್ಕೊಂಡಿರ್ತೀನಿ. ಇದರ ಜಿಂಜರ್ ಡ್ರಿಂಕ್ ಅದು ಮಾಡ್ಕೊಂಡಿರ್ತೀನಿ, ಇಲ್ಲ ಪುದೀನ ಹಾಕಿ ಮಾಡ್ಕೊಂಡಿರ್ತೀನಿ, ಇಲ್ಲ ಕ್ಯಾರೆಟ್ ಜ್ಯೂಸ್. ವೀಕ್ಲಿ ಅಟ್ಲೀಸ್ಟ್ ಈ 3 ಜ್ಯೂಸ್ ಅಂತೂ ಇರುತ್ತೆ. ಅಟ್ಲೀಸ್ಟ್ ವೇಟ್ ನನಗೆ ಸೇಮ್ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಡಿಕ್ರೀಸ್ ಆಗ್ತಾ ಇದೆಲ್ಲ ಚೆಕ್ ಮಾಡಿಸಿಲ್ಲ, ಬಟ್ ಅಟ್ಲೀಸ್ಟ್ ಸೇಮ್ ವೇಟ್ನ ಕಂಟಿನ್ಯೂ ಮಾಡ್ತಾ ಆಗುತ್ತೆ. ಮತ್ತು ಬೇಗ 3:30 ಆಯಿತು ಅಂದರೆ ಸಾಕು, 3:30ಗೆ ಬಂದುಬಿಡ್ತಾನೆ. ಸೊ ಮತ್ತು ಸ್ನ್ಯಾಕ್ಸ್ ಏನಾದರೂ ಮಾಡು ಅಂತ ನಾನು ತಿಳ್ಕೊಂಡು ಅವ್ನು ಬರೋಷ್ಟೊತ್ತಿಗೆ ರೆಡಿ ಮಾಡಿಟ್ಟಿದ್ದೆ. ಇನ್ನೆಲ್ಲ ವೆಜಿಟೇಬಲ್ಸು ಒಂದೊಂದು ಪೀಸ್ ಇತ್ತು. ಗಜ್ರಿ, ಕ್ಯಾಪ್ಸಿಕಮ್ಮು, ಆನಿಯನ್ನು, ಪೊಟ್ಯಾಟೊ ಎಲ್ಲ ಸ್ಲೈಸ್ ಕಟ್ ಮಾಡಿ ಬಿಸಿಯಾದ ಗರಿಗರಿಯಾದ ಬಜ್ಜಿ ರೆಡಿ ಅವ್ನು ಬರೋಷ್ಟೊತ್ತಿಗೆ. ಅಂದರೆ ಮತ್ತೆ 4:30 ಆಯ್ತಂದರೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾನೆ. ಸೊ ಜಾಸ್ತಿ ಟೈಮ್ ಇರಲ್ಲ, 45 minutes ಅನ್ನೋಷ್ಟೊತ್ತಿಗೆ ಎಲ್ಲ ಮತ್ತೆ ರೆಡಿಯಾಗಿ 6 ತನಕ ಮತ್ತೆ ರಿಟರ್ನ್ ಆಗ್ತಾನೆ. ಚೇಂಜ್ ಇಟ್ಕೊಂಡು ಕೇಳು, ಚೇಂಜ್ ಇದ್ರೆ ಇಸ್ಕೊಂಡು ಇಟ್ಕೋ. ಏನು ಕೂಸ? ಹಾಂ, ನೀನೇ ಆಟೋ ಹೇಳು, ಓಲಾ ಆಟೋ ಬುಕ್ ಮಾಡಂತ ನಿಮ್ಮ ಸರಿಗೆ. ಬುಕ್ ಮಾಡ್ತಾರಪ್ಪ ಲೇಟ್ ಆದರೆ. ಓಕೆ ಮಾಮನ ಏನು ಕೂಸ? ಸ್ವಲ್ಪ ಜಲ್ದಿ ಬಿಡು, ಕತ್ಲಾಗತ್ತನ ಇದು ಮಾಡಬೇಡ. ಇವತ್ತಿನ ವ್ಲಾಗ್ ಇಷ್ಟೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.